ನಯನ ಅವ್ರು ಇದಾರೆ. ಯಾಕೆ ಅನಿಸ್ತು ನಿಮಗೆ ಕ್ರೌಡ್ ಫಂಡಿಂಗ್ ಮಾಡ್ಬೇಕು ಅಂತ? ತುಂಬಾ ಚಿಕ್ಕ ಮಗು, ತುಂಬಾ ಕಷ್ಟಪಟ್ಟಿದ್ದಾರೆ. ಬಿಲ್ ನೋಡಿದಾಗ ನಿಯರ್ಲಿ 1 crore ತನಕ ಇತ್ತು. ಈವನ್ ನಾರ್ಮಲ್ ರಿಚ್ ಅವರಾದ್ರೂ ಆ 1 crore ಅಡ್ಜಸ್ಟ್ ಮಾಡಕ್ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಂಗಿರುವಾಗ ನಾರ್ಮಲ್ ಆಗಿ ಈ ಹಾಸ್ಪಿಟಲ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು. ಖರ್ಚಿಗಿಂತ ಆ ಮಗು ಇನ್ನೂ ಎಷ್ಟು ನೋಡ್ಬೇಕಾಗಿರೋದು. ನನ್ನ ತಮ್ಮನೇ ಅಥವಾ ನನ್ನ ಮಗುನೇ ಆಗಿದ್ರು ನಾನು ಮಾಡ್ತಿದ್ದೆ ಅಲ್ವಾ. ಸುಮ್ನೆ ಒಂದು ಟೈಮ್ ಪಾಸ್ ಮಾಡೋಕ್ಕಿಂತ ಒಂದು ಹೋಗಿ ಹೆಲ್ಪ್ ಮಾಡ್ಬೋದು ಅಂತ ಅನಿಸ್ತು. ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಕೆಲಸನ ಮಾಡಿದ್ವಿ. ಜನಗಳ ರೆಸ್ಪಾನ್ಸ್ ಹೆಂಗಿತ್ತು? 100 ಜನದಲ್ಲಿ ಒಂದು 5 ಜನ ಕೊಡಲ್ಲ ಅಂತ ಹೇಳಿರ್ಬೋದು ಅಷ್ಟೇ. ಯಾರೆಲ್ಲ ಮಗು ಫೋಟೋ ನೋಡಿದ್ದಾರೆ, ಹಿಂಗೇನಾಗಿದೆ ಅಂತ ಕೇಳ್ಬಿಟ್ಟು ಅವರು ಹೌದಾ ಯಾವ ಹಾಸ್ಪಿಟಲ್ ನಾವು ಹೋಗಿ ನೋಡ್ತೀವಿ ಅಂತ ಹೇಳಿದವರು ಇದ್ದಾರೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ಎಲ್ಲರೂ ಕಷ್ಟದಲ್ಲಿದ್ರು ಕೂಡ ಅವ್ರ ಕಷ್ಟನ ನೋಡದೆ ಈ ಮಗುಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಥಾಟ್ ಕೊಟ್ಟಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಯನ ಅವರೇ, ಮತ್ತೆ ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ತಮ್ಮ ಯಾರ್ಯಾರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದು ನಾವು ಯಾರು ನಿಮ್ಗೆ ಹೇಳ್ದೆ ನೀವೇ ಹೋಗ್ಬಿಟ್ಟು ಮಾಡಿದ್ದು ಇನ್ನೂ ಖುಷಿ. ಯಾಕಂದ್ರೆ ನೀವು ಈ ವಿಡಿಯೋ ನೋಡ್ತಾ ಇರೋ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗ್ತೀರಾ. ಯಾರೆಲ್ಲ ನಯನ ಅವ್ರ ತರ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ನೀವೇನಾದ್ರೂ ಒಂದು ಕ್ರೌಡ್ ಫಂಡಿಂಗ್ ಮಾಡಿ ಒಂದು ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಅವರ ಪೇರೆಂಟ್ಸ್ ಗೆ ತಲುಪಿಸಬೇಕು ಅಂತ ಇದ್ರೆ ದಯವಿಟ್ಟು ಮಾಡಿ. ಬಟ್ ಮಾಡೋಕ್ಕೂ ಮುಂಚೆ ನಯನ ಅವ್ರು ನನಗೆ ಹೇಳಿದ್ರು ಹಿಂಗ್ ಮಾಡ್ತಾ ಇದೀವಿ ಅಂತ. ನೀವು ನನ್ನ ಇನ್ಸ್ಟಾಗ್ರಾಮ್ ಬಾಲಾಜಿ ವಿಷ್ಣು ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ನೀವು ಟೆಕ್ಸ್ಟ್ ಮಾಡಿ, ಸೊ ಈ ತರ ಮಾಡ್ತಿದೀವಿ ಅಂತ ನೀವೇನಾದ್ರೂ ಹೇಳಿದ್ರೆ ನಾವು ನಿಮಗೆ ಫಾಲೋ ಅಪ್ ಮಾಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ನೀವು ಏನ್ ಕಲೆಕ್ಟ್ ಮಾಡಿರ್ತೀರಾ ಅದನ್ನ ಆದಷ್ಟು ಬೇಗ ಅವ್ರಿಗೆ ತಲುಪಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್. ಯಾವ ಏರಿಯಾದಲ್ಲಿ ನೀವು ಕ್ರೌಡ್ ಫಂಡಿಂಗ್ ಮಾಡಿ? ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಂಗನಾಥಪುರ, ವಿಜಯನಗರ ರಂಗನಾಥಪುರದಿಂದ ಶೋಭಾ ಹಾಸ್ಪಿಟಲ್ ಇಂದ ಹಿಡಿದು HP ಪೆಟ್ರೋಲ್ ಬಂಕ್ ತನಕ ಕಲೆಕ್ಟ್ ಮಾಡಿದ್ವಿ. ನಿನ್ನೆ ವಿಜಯನಗರ ಮೆಟ್ರೋ ಸೈಡ್ ಸ್ವಲ್ಪ ಕಲೆಕ್ಟ್ ಮಾಡಿದ್ವಿ. ಆದಷ್ಟು ಬೇಗ ಹಿಯಾಂಶ್ನ ಹುಷಾರಾಗಿರೋದನ್ನ ಖಂಡಿತವಾಗ್ಲೂ ನೋಡ್ತೀರಾ. ಅವ್ನು ಹುಷಾರಾಗಿದ್ದ ದಿನ ಪ್ರತಿಯೊಬ್ರು ಬನ್ನಿ ಒಂಥರ ಸೆಲೆಬ್ರೇಷನ್ ಮಾಡೋಣ, ಅದೊಂದು ನಂಗೆ ಆಸೆ ಇದೆ.